ನೋಡ್ರಿ, ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುವಂಥವ್ರು. ದೇಶಭಕ್ತಿ ಹೆಸರನ್ನೆಲ್ಲ ಹೇಳ್ಕೊಂಡು ದೇಶದ ವೈಚಾರಿಕತೆಯನ್ನ ಮತ್ತು ದೇಶದಲ್ಲಿ ಇರ್ತಕ್ಕಂಥ ಭದ್ರತೆಯನ್ನ ಪ್ರತಿ ಸಂದರ್ಭದಲ್ಲೂ ಹಾಳು ಮಾಡುವಂತ ಒಂದು ಕೆಲಸ. ಇವತ್ತು ಬೆಂಗಳೂರಿಗಿರೋ ಕೀರ್ತಿಯನ್ನ ಇವತ್ತು ಏನು ಹಾಳು ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅದರ ವಿರುದ್ಧ ಕಠಿಣ ಕ್ರಮವನ್ನ ಸರ್ಕಾರ ತೆಗೆದುಕೊಳ್ತದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು ಬಾಂಬ್ ಬೆಂಗಳೂರು ಅಂತಕ್ಕಂಥ ಹೆಸರೇನು ಕೊಟ್ಟಿದ್ದಾರೆ, ಅದು ಅವರಿಗೆ ಸರಿನಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಗಾರ್ಬೇಜ್ ಬೆಂಗಳೂರು ಮಾಡಿದ್ರಿ, ನೀವು 40% ಕಮಿಷನ್ ಸರ್ಕಾರ ಮಾಡಿದ್ರಿ. ಈಗ ನಿಮ್ಮ ಕೈಲಿ ಈ ಒಂದು ಬೆಳವಣಿಗೆಯನ್ನ, ಬೆಂಗಳೂರು ಬೆಳವಣಿಗೆಯನ್ನ, ಕರ್ನಾಟಕದ ಅಭಿವೃದ್ಧಿಯನ್ನ, ಇವತ್ತು ಏನು ನಮ್ಮ ಗ್ಯಾರಂಟಿಗಳನ್ನ ತಡ್ಕೊಳ್ಳಿಕ್ಕಾಗದೆ ಇವತ್ತು ಬೆಂಗಳೂರಿಗೆ ಕಳಂಕ ತರುವಂತ ಕೆಲಸ ಮಾಡ್ತಾ ಇದ್ದೀರಿ. ಹಸಿರು ಬೆಂಗಳೂರು ಇದ್ದಿದ್ದನ್ನ ನೀವು ಹಾಳು ಮಾಡಿಟ್ಟಂತ ಕೀರ್ತಿ ನಿಮಗೆ ಸಲ್ತದೆ. ಸೊ ಇವತ್ತು ಏನಾದ್ರೂ ಬೆಂಗಳೂರು ಒಳ್ಳೇದಾಗಬೇಕು ಅಂತಂದ್ರೆ ಈ ತರದ ಕೇವಲವಾದಂತ ಮಾತುಗಳನ್ನ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಕೊಡಿಸಿ. ಬೆಂಗಳೂರಿಗೆ ನಿಮ್ಮ ಪ್ರಧಾನ ಮಂತ್ರಿಗಳು, ನಿಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಎಷ್ಟು ಹಣ ಕೊಟ್ಟಿದೆ ಅನ್ನೋದನ್ನ ಪಟ್ಟಿ ಮಾಡ್ಬಿಟ್ಟು ಬೆಂಗಳೂರಿನ ಜನರಿಗೆ ತಿಳಿಸುವಂತ ಕೆಲಸನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಆಮೇಲೆ ನಿಮ್ ಬಾಂಬ್ ಬೆಂಗಳೂರಿಗೆ ಉತ್ತರ ಕೊಡ್ತೀನಿ. ಕೇಂದ್ರ ಸರ್ಕಾರದ ವೈಫಲ್ಯನೂ ಇದೆ ಅಂತ ಹೇಳಿ ಕೆಲವರದ್ದು. ನನಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಕ್ಕಂಥದ್ದಿಲ್ಲ. ಭದ್ರತೆ ಬಹಳ ಮುಖ್ಯ. ಸಾರ್ವಜನಿಕರಿಗೆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಸೊ ಆ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕೇಂದ್ರದ ಜವಾಬ್ದಾರಿನೂ ಕೂಡ ಇದೆ. ಸೊ ಕೇಂದ್ರದವರು ಕೂಡ ಈಗಾಗಲೇ ಅದ್ರ ಬಗ್ಗೆ ವಿವರಣೆಯನ್ನ ಕೇಳಿರ್ಬೇಕು ಅಂತ ಕಾಣಿಸ್ತದೆ. ಸೊ ಅದನ್ನ ಎರಡೂ ಸರ್ಕಾರಗಳು ಭದ್ರತೆ ದೃಷ್ಟಿಯಿಂದ ಆ ಕೆಲಸ ಮಾಡ್ತದೆ. ಆದರೆ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರೋ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಎಷ್ಟು, ಇದರ ಪಟ್ಟಿಯನ್ನ ನಮ್ಮ ಅಶೋಕ್ ಮಹಾರಾಜರು ಬಿಡುಗಡೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದಾರೆ. ಹೇಳ್ದಷ್ಟು ಕೇಳ್ರಪ್ಪ. ಅವನ್ ಹೇಳಿದ್ದು ಇವ್ರು ಹೇಳಿದ್ದು ಬಿಡಿ, ನಾವ್ ಹೇಳಿದ್ದನ್ನು ಒಂದ್ ಸ್ವಲ್ಪ ಹೇಳ್ರಿ ಅವ್ನಿಗೆ. 10 ವರ್ಷದಿಂದ ಬೆಂಗಳೂರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ, ಬಿಡುಗಡೆ ಮಾಡಿರುವಂತ ಹಣ ಎಷ್ಟು, ಅದನ್ನ ಅವ್ರ ವಿತ್ತ ಸಚಿವರ ಹತ್ರನಾರ ತಿಳ್ಕೊಂಡು ಹೇಳಿ, ಪ್ರಧಾನಮಂತ್ರಿ ಕಾರ್ಯಾಲಯವನ್ನ ತಿಳ್ಕೊಂಡಾದ್ರೂ ಹೇಳಿ. ವಿರೋಧ ಪಕ್ಷದ ನಾಯಕರಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಶ್ನೆ ಕೇಳಿ ಎಷ್ಟು ಬಂದಿದೆ ಅಂತ ತಿಳ್ಕೊಂಡು ಹೇಳಿ. ಆಡಳಿತ ನಡೆಸಿರೋರು ಅವರೇನೆ. ಬೆಂಗಳೂರು ಆಡಳಿತ ನಡೆಸಿದ್ದಾರೆ, ಕರ್ನಾಟಕದ ಆಡಳಿತ ನಡೆಸಿದ್ದಾರೆ ಕಳೆದ 4 ವರ್ಷಗಳ ಕಾಲ. ಅದನ್ನ ಹೇಳಿ, ಉಳಿದಕ್ಕೆಲ್ಲ ಆಮೇಲೆ ಹೇಳ್ತೀವಿ. ಅದು ಫೈನಾನ್ಸ್ ಗಂಭೀರವಾದಂತ ವಿಚಾರನೆ, ಅಷ್ಟೇ ಗಂಭೀರವಾದ ವಿಚಾರ ಇದು. ಈಗ ಮೊನ್ನೆ ಘೋಷಣೆ ಕೂಗ್ತಾರೆ ವಿಧಾನಸೌಧದಲ್ಲಿ. ಅದ್ರ ಬಗ್ಗೆ ಕ್ರಮ ತಗೊಳಕ್ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಪ್ಪು. ಯಾರೇ ನಮ್ಮ ರಾಜ್ಯದಲ್ಲಿಲ್ಲ, ನಮ್ಮ ರಾಷ್ಟ್ರದಲ್ಲಿ ನೀವ್ ಯಾಕೆ ಮಂಡ್ಯದಲ್ಲಿ RSS ಅವರು ಕೂಗಿರೋದು, ಬಿಜೆಪಿ ಅವ್ರು ಕೂಗಿದ್ದನ್ನ ಯಾಕೆ ದೊಡ್ಡದಾಗಿ ಮಾಡ್ತಾ ಇಲ್ಲ? ಅಲ್ಲ, ಯಾಕೆ ದೊಡ್ಡ ಮಾಡ್ತಾ ಇಲ್ಲ? ಮಾಧ್ಯಮದವ್ರು ಯಾಕೆ ದೊಡ್ಡದು ಮಾಡ್ತಾ ಇಲ್ಲ? ಯಾಕೆ ಮಾಧ್ಯಮದವ್ರು ಯಾಕೆ ದೊಡ್ಡದು ಮಾಡ್ತಾ ಇಲ್ಲ? ನಿಮಗೆ ನಾವು ಸ್ವಲ್ಪ ತಿಂಗಳಲ್ಲಿ ಈ ದೇಶ ಕ್ರಮ ತಗೋತಾರೆ, ಖಂಡಿತ ತಗೋತಾರೆ. ನೋಡ್ರಿ, ನಮ್ಗೆ ಕೇಸ್ ಹಾಕೋದ್ರಿಂದ ಪರಿಹಾರ ಸಿಗೋದಿಲ್ಲ. ನಮ್ಗೆ ಟಿವಿನಲ್ಲಿ ಹಾಕಿದ್ರೆ ಪರಿಹಾರ ಸಿಗುತ್ತಾ ಅಂತಂದ್ರೆ ಖಂಡಿತ ನೀವು ಮಾಧ್ಯಮಗಳು ಏನೇನನ್ನ ತಿರ್ಚ್ತೀರಿ, ಯಾವ್ಯಾವ ಸಂದರ್ಭದಲ್ಲಿ ಎಲ್ಲಾನು ತಿರ್ಚ್ತೀರಿ. ನೀವೇ ಹೇಳ್ಬೇಕು. ನಾವು ಒಳ್ಳೆ ಜವಾಬ್ದಾರಿ ಇದೆಯಾ ರೀ? ಸ್ವಲ್ಪ ಕೇಳಿಲಿ. ಕಳೆದ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಎಷ್ಟು ಪ್ರೊಜೆಕ್ಟ್ ಮಾಡಿದಿರಿ ಅಷ್ಟು ನೀವು ಗ್ರೌಂಡ್ ಅಲ್ಲಿ ತೋರಿಸಿ. ಏನ್ ಹೇಳಿ?
ಗ್ರೌಂಡ್ನಲ್ಲಿ 10 ವರ್ಷಗಳಲ್ಲಿ ನೀವು ಪ್ರಾಜೆಕ್ಟ್ ಮಾಡಿರುವಂತ ಕಾಮಗಾರಿಗಳಿರ್ಬೋದು, ಹೇಳಿರತಕ್ಕಂಥ ಪ್ರತಿಯೊಂದು ಹೇಳಿಕೆಗಳಿರ್ಬೋದು, ಹೇಳಿರ್ತಕ್ಕಂಥ ಯೋಜನೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಗ್ರೌಂಡ್ನಲ್ಲಿ ತೋರಿಸಿ ಎಲ್ಲೆಲ್ಲಿ ಬಿಟ್ಟೋಗಿದೆ, ಎಲ್ಲೆಲ್ಲಿ ಕಳೆದೋಗಿದೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ನೀವು ನಿಷ್ಪಕ್ಷಪಾತವಾಗಿರ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ನಿಮ್ಮ ಬಗ್ಗೆ ಗೌರವ ಇದೆ, ನೀವು ನಮ್ಮನ್ನು ಸ್ವಲ್ಪ ಕನ್ಸಿಡರ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಗ್ಬೋದಾ? ಸುಪ್ರೀಂಕಟ್ಟೆ ಕಾಂಗ್ರೆಸ್ ಅಧ್ಯಕ್ಷ BWSSP ಅಧಿಕಾರಿಗಳು ಫೋನ್ ಮಾಡಿ ಅವತ್ತಾಗಿದೆ, ನಿಮ್ ಫೋಟೋ ಹಾಕಿಲ್ಲ ಪ್ರೋಟೋಕಾಲ್ ಪ್ರಕಾರ ವಾಟರ್ ಸಮಸ್ಯೆ ಆಗಿದೆ ಅಂತ. ನೋಡ್ರಿ, ನೀರು BWSSBದು ಶಾಸಕರು ಅವ್ರ ಫೋಟೋ ಹಾಕೊಳ್ಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವ್ರ ಫೋಟೋ ಹಾಕಿದ್ಮೇಲೆ ನನ್ನ ಫೋಟೋ ಹಾಕಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರ ನೀರು ಕುಡಿ ಅಂತ ಹೇಳಲಿಲ್ಲ. ನಾನು 3 ಸಭೆ ಮಾಡಿದ್ದೀನಿ, ಅಧಿಕಾರಿಗಳಿಗೆ ಹೇಳಿದ್ದೀನಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ. ನೀವೆಲ್ಲ ತೋರಿಸ್ತಾ ಇದ್ರಿ RR ನಗರದಲ್ಲಿ ಎಲ್ಲ ಅಮೃತ ಅಂತ. ಅಲ್ಲಪ್ಪ, RR ನಗರದಲ್ಲಿ ಏನ್ ಹಂಗಿದೆ, ಹಂಗಿದೆ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲೆಲ್ಲ ಪೂರ್ತಿ ಏನ್ ಪ್ರಾಜೆಕ್ಟ್ ಮಾಡ್ತಾನೆ ಇದ್ರೆ ಈಗೆಲ್ಲಿ ನೀರಿನ ಬರ ಎಲ್ಲಿ ಬಂದ್ಬಿಡ್ತು, ರಸ್ತೆ ಗುಂಡಿ ಎಲ್ಲಿ ಬಂದ್ಬಿಡ್ತು? ನೀವು ತಪ್ಪೇನಿದೆ ನನ್ನ ಫೋಟೋ ಹಾಕ್ಬಾರ್ದು ಅಂತ? ಮುನಿರತ್ನಂದು ಯಾಕೆ ಹಾಕ್ಬೇಕು? ಅವನು ಜನಪ್ರತಿನಿಧಿ, ನಾನು ಜನಪ್ರತಿನಿಧಿ. ಅವನ್ ಹಾಕಿ ಅಂತ ಕೇಳಿದ್ರು, ನನ್ನ ಕಾರ್ಯಕರ್ತರು ನಂದು ಹಾಕಿ ಅಂತ ಕೇಳ್ತಾರೆ. ತಪ್ಪೇನಿದೆ? ತಪ್ಪೇನೇ ಇದೆ? ಒಳ್ಳೆ ಚೆನ್ನಾಗಾಯ್ತಲ್ಲ. ಅಯ್ಯೋ, ಒಳ್ಳೆ ಚೆನ್ನಾಗಾಯ್ತಲ್ಲ. ಶಾಸಕರ ಆವಾಜ್ ಹಾಕಿರೋದನ್ನ ಎಷ್ಟಿದೆ ಆವಾಜ್ ಹಾಕಿರೋದು? ಶಾಸಕರ ಆವಾಜ್ ಹಾಕಿಲ್ವಾ? ಅಯ್ಯೋ, ಯಾರ ಕಾರ್ಯಕರ್ತ ಪಾಪ ತಿಳುವಳಿಕೆ ಇಲ್ಲ ರೀ, ತಿಳುವಳಿಕೆ ಇಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ನಿಮ್ ಶಾಸಕರು ಎಷ್ಟೆಷ್ಟು ಆವಾಜ್ ಹಾಕ್ತಾರೆ ಅಂತ ನಿಮ್ಗಿನ್ನ ಗೊತ್ತಿಲ್ವಾ? ಅಯ್ಯ, ನಾನೇನ್ ಕೇಸ್ ಹಾಕ್ಲಿಲ್ಲಪ್ಪ, ನಾನು ಯಾವ್ದು ಕೇಸ್ ಹಾಕಿಲ್ಲ. ಹೋಗಿ ಕೇಳ್ಕೊಂಬನ್ನಿ, ಒಂದೇನಾರ ಕೇಸ್ ಆಗ್ತಾ ಇದೆ? ಇಲ್ಲೇ ಸುಮಾರಷ್ಟು ಜನ ಇದ್ದಾರೆ. ಯಾವ ಯಶವಂತಪುರದಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, RR ನಗರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ. ನಾವು ಕೇಸ್ ಹಾಕ್ಸೋ ಅಂತ ಕಲ್ಚರ್ ನಾವು ಇಟ್ಕೊಂಡೇ ಇಲ್ಲ. ತಮಿಳ್ಗ ಅವ್ರು ಮಾಡಿರುವಂತ ಕೇಸ್ ಆರೋಪ ಏನ್ ಮಾಡಿದ್ರು ಅದ್ರ ಮೇಲೆ ಕೇಸ್ ಆಗಿದೆ ಚುನಾವಣಾ ಸಂದರ್ಭದಲ್ಲಿ. ಅದನ್ನು ಹೊರತುಪಡಿಸಿ ನಾವೇನು ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ. ನೀವು ತಿಳ್ಕೊಳ್ಳಿ, MLA ಫೋಟೋ ಹಾಕ್ಬೇಕು ಅಂದ್ರೆ MP ಫೋಟೋನು ಹಾಕ್ಬೇಕು. ಕೇಳೋರಿಲ್ಲ ಹಾಕೊಂಡ್ರಿ, ಒಳ್ಳೆ ತಪ್ಪೇನಿದೆ? ನೀವೇನು ಅದನ್ನ ದೊಡ್ಡದಾಗಿ ಹೇಳ್ತೀರಿ? ನಾನು ಹೇಳ್ತಾ ಇದ್ದೀನಲ್ಲ, ತಪ್ಪೇನ್ರಿ? ಒಳ್ಳೆ ನಮ್ ತಪ್ಪು. ಈಗ ಸ್ವಲ್ಪ ಹೇಳ್ತೀನಿ ಹೇಳಪ್ಪ, ಇಲ್ಲಿ ನೀನೇ ನನ್ ಅಯ್ಯೋ, ನೀವು ಸ್ವಲ್ಪ ಹೇಳ್ತೀನಿ ಕೇಳಿ. ಇಲ್ಲಿ ನೀವೇನ್ ಗೊತ್ತಾ, ಮಾಡೋದನ್ನ ಬಿಟ್ಬಿಟ್ಟು ಉಳಿದೆಲ್ಲ ಮಾಡ್ತೀರಿ, ಉಳಿದನ್ನೆಲ್ಲ ಕೇಳ್ತೀರಿ. ಬೋರ್ವೆಲ್ ಮಾಯ. ED ಅವ್ರು ಬಂದಿದ್ರು RR ನಗರಕ್ಕೆ, ತೋರಿಸಿ ಎಲ್ಲೋಯ್ತು ಬೋರ್ವೆಲ್ ಅಂತ. ನಾನ್ ಕಂಪ್ಲೇಂಟ್ ಕೊಡ್ಲಿಲ್ಲ, ಬಿಜೆಪಿಯ NR ರಮೇಶ್ ಕಂಪ್ಲೇಂಟ್ ಕೊಟ್ಟಿದ್ದು. ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲ, ಬಿಜೆಪಿ ಸರ್ಕಾರದ ಸಮಯದಲ್ಲಿ. NR ರಮೇಶ್ ಯಾರು? ಬಿಜೆಪಿಯ ಜಿಲ್ಲಾಧ್ಯಕ್ಷರು. ಕಂಪ್ಲೇಂಟ್ ಕೊಟ್ಟಿದ್ರು. ED ಬಂದು ಬೋರ್ವೆಲ್ ಹುಡುಕ್ತಾ ಇದ್ರು. ರಾತ್ರಿ ಬೋರ್ವೆಲ್ಗಳು ಕೊರೆಯಕ್ಕೆ ಶುರು ಮಾಡಿದ್ರು. ಅದನ್ನ ಯಾಕೆ ತೋರ್ಸಲ್ಲ ನೀವು? ಮಾಹಿತಿ ಎಲ್ಲ ಬರುತ್ತೆ, ನನಗಿನ್ನ ಜಾಸ್ತಿ ನಿಮ್ಗೆ ಬರೋದು. ನೀವು ಅವನ ಮೇಲೆ ಪ್ರೀತಿ ಜಾಸ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.